ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಎದ್ದೋಳಪ್ಪ. ತ್ರಿಶೂಲ ನಿಮ್ಮ ಮನೆ ಹಿತ್ಲಲ್ಲಿ ಸಿಕ್ಕಿದೆ. ಆ ರೌಡಿ ನಿಮ್ಮ ಮನೆ ಮುಂದೆ ಬಂದು ಸತ್ತಿದ್ದಾನೆ. ಅವನ ಕೊಲೆನ ನೀನೇ ಮಾಡಿದ್ಯಾ? ದಯವಿಟ್ಟು ಮರ್ಕಟ್ಲಿಂಗನ ನನಗೆ ಕೊಟ್ಬಿಡಿ. ಅದು ನಮ್ಮ ಪೂರ್ವಜರದು. ಈ ಹುಡುಗಿನ ಈ ಕೂಡ್ಲೆ ಕರ್ಕೊಂಡೋಗಿ ಕೂಡ ಹಾಕ್ಬಿಡಿ. ತಿನ್ನಕ್ಕೆ ತಿಂಡಿ ತಂದಿದ್ದೀನಿ, ತಗೋ ತಿನ್ನು. ಈ ಬೀಜ ತಿಂದ್ರೆ ಕಣ್ಣೆಲ್ಲ ಮಂಜಾಗ್ತಿದೆಯಲ್ಲ ಅಣ್ಣ, ನಂಗೇನು ಸರಿಯಾಗಿ ಕಾಣ್ತಿಲ್ಲ ಅಣ್ಣ. ಅಳ್ಬೇಡ ಮಗು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಯಾರು ನೀವು? ಎಲ್ಲಿದ್ದೀರಾ? ನಾನು ನಿನ್ನಂತೆ ಒಬ್ಬ. ನಾನು ನಿನ್ನ ಪಕ್ಕದ ಕೋಣೆಯಲ್ಲೇ ಇದ್ದೀನಿ ಮಗು. ತಾತ, ನನ್ ಕಣ್ ದೃಷ್ಟಿ ಮಂಜಾಗಿದೆ, ನಂಗೇನು ಸರಿಯಾಗಿ ಕಾಣಿಸ್ತಿಲ್ಲ. ನಂಗೇನಾಗಿದೆ ತಾತ? ಗೊತ್ತು ಮಗು, ಇದು ಪಾತಾಳೋಕದ ಶಾಪ. ಅಂದ್ರೆ ಏನ್ ತಾತ ಹಂಗಂದ್ರೆ? ಇಲ್ಲಿಗೆ ಯಾರೇ ಬಂದ್ರು ಕಣ್ ದೃಷ್ಟಿ ಕಳ್ಕೋತಾರೆ. ಹೌದಾ? ನಿಮಗೂ ನಂತರನೇ ಆಗಿದ್ಯಾ? ನಿಮಗೂ ದೃಷ್ಟಿ ಇಲ್ವಾ ತಾತ? ಹೌದು ಮಗು. ಎಷ್ಟು ದಿವಸದಿಂದ ಆಗಿದೆ ನಿಮ್ಗೆ ತಾತ? ಇದಕ್ಕೆ ಏನು ಪರಿಹಾರ ಇಲ್ವಾ? ಆತರ ಪಡ್ಬೇಡ ಮಗು, ಈ ಲೋಕದಲ್ಲಿ ಯಾರಿಗೂ ಕಣ್ ಕಾಣಿಸೋದಿಲ್ಲ. ನಾನು ಹೊರತುಪಡಿಸ್ದವನೇನಲ್ಲ, ನಿನ್ಗಾಗಿರೋದೇ ನನ್ಗೂ ಆಗಿದೆ. ಇದಕ್ಕೆ ಪರಿಹಾರ ಆ ದೇವರೇ ಬಲ್ಲ. ಹೌದಾ? ಹಾಗಾದ್ರೆ ನಂಗೆ ಮುಂದೆ ಕಣ್ ಕಾಣಲ್ವಾ? ನಾನು ಶಾಲೆಗೆ ಹೋಗ್ಲಿ, ಅಮ್ಮನವ್ರಿಗೆ ಪೂಜೆ ಹೇಗ್ ಮಾಡ್ಲಿ? ತಾತ ತಾತ, ಇದು ವಿಧಿ ಲಿಖಿತ, ಯಾರೇನೂ ಮಾಡಕ್ಕಾಗಲ್ಲ. ಆ ಪರಮಾತ್ಮನೇ ನಮ್ಮನ್ನು ಕಾಪಾಡಬೇಕು. ಅಳೋದ್ರಿಂದ ದೃಷ್ಟಿ ಹಿಂದಿರ್ಗೋಲ್ಲ ಮಗು, ಅಳೋದ್ ನಿಲ್ಸು. ಇದಕ್ಕೆ ಪರಿಹಾರ ಸೂಚೋಕೆ ಆ ದೇವ್ರನ್ನ ಬೇಡ್ಕೋ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಸರಿ ತಾತ. ಏನಾದ್ರೂ ಹೊಸ ಬದಲಾವಣೆ ಆಗಿದೆಯಾ ಕೇಸ್ನಲ್ಲಿ? ಇಲ್ಲ ಮೇಡಮ್, ಈ ಹುಡುಗಿ ಎಷ್ಟೇ ಕೇಳಿದ್ರು ಬಾಯ್ ಬಿಡ್ತಾ ಇಲ್ಲ. ಇರಿ, ನಾನೇ ಅವಳ ಹತ್ರ ವಿಚಾರಿಸ್ತೀನಿ. ಯಾರು ಬಂದು ಕೇಳಿದ್ರು ನನ್ನ ಉತ್ತರ ಒಂದೇ. ಕಲ್ಯಾಣಿ, ಇದು ನಿನಗೆ ಸಿಕ್ಕಿರೋ ಕೊನೆ ಅವಕಾಶ. ನಿಜ ಹೇಳಿ ಬದುಕೋ, ಇಲ್ಲಾಂದ್ರೆ ಸುಮ್ಮನೆ 7 ವರ್ಷ ಜೈಲ್ ಪಾಲಾಗ್ತೀಯಾ. ನಾನು ನಿನಗೆ ಹೆದರ್ಸ್ತಾ ಇಲ್ಲ, ನಿನ್ನ ಹಿತೈಷಿಯಾಗಿ ಸಿಕ್ಕಿರೋ ಕೊನೆ ಅವಕಾಶನ ಉಪಯೋಗಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಈ ನಿನ್ನ ಬಣ್ಣದ ಮಾತಿಗೆಲ್ಲ ನಾನು ಮಳ್ಳಾಗಲ್ಲ. ಕೊಡೋ ಅವಕಾಶನ ನೀನು ಬಳಸ್ಕೊಳ್ಳಲ್ಲ ಅಂತಾಯ್ತು. ನೀನು ನನಗೆ ಎಷ್ಟೇ ಅವಕಾಶ ಕೊಟ್ಟರು ನನಗಿರೋದು ಒಂದೇ ನಾಲ್ಗೆ, ನಂದು ಒಂದೇ ಮಾತು. ಕಲ್ಯಾಣಿ, ಸಂಯಮ ತಾಳ್ಮೆಯಿಂದ ನೇರವಾಗಿ ಕೇಳ್ತಿದ್ದೀನಿ, ಉತ್ತರ ಹೇಳು. ಇಷ್ಟು ದಿವಸ ಅಮ್ಮನವ್ರ ವೇಷ ಹಾಕೊಂಡು ಕೊಲೆಗಳನ್ನ ಮಾಡ್ತಿದ್ದೀನಿ ನೀನೇ ತಾನೆ? ಕನ್ನಡದಲ್ಲೇ 1000 ಸತಿ ಉತ್ತರ ಹೇಳಿದ್ದೀನಿ ನಾನು ನಿನ್ನ ಈ ಪ್ರಶ್ನೆಗೆ. ಈಗ 1001ನೇ ಸತಿ ಹೇಳು, ಆದ್ರೆ ನಿಜ ಹೇಳು. ನನಗೊಂದು ಅನುಮಾನ. ಏನ್ ನಿನ್ನ ಅನುಮಾನ? ನೀನೇನು ಅಂತ ನನಗೆ ಗೊತ್ತಿಲ್ವಾ? ನಿನ್ನ ಕಳ್ಬುದ್ಧಿ ಹೇಗೆ ಓಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೈಯಲ್ಲಿ ಅಧಿಕಾರ ಇದೆ ಅಂತ ನನ್ನ ಮೇಲೆ ಸುಳ್ಳಾರೋಪ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಲ್ವಾ? ಅದಕ್ಕೆ ಇಂಥ ನೀಚ್ ಮಟ್ಟದ ಕುತಂತ್ರ ಕೇಳಿದ್ಯಾ ನೀನು. ಕಲ್ಯಾಣಿ, ಮೇಡಮ್ ಬಿಡಿ, ಮೇಡಮ್ ಬಿಡಿ ಮೇಡಮ್.
ಕುಡಿ, ಇನ್ನೂ ಚೆನ್ನಾಗಿ ನೀರು ಕುಡಿ. ನನಗೆ ನೀರು ಕುಡ್ಸೋ ಕುತಂತ್ರ ಮಾಡಿದ್ಯಾ ಅಲ್ವಾ? ಇನ್ಮೇಲೆ ನೋಡು ನಿನ್ನ ಅವಸ್ಥೆ. ಏಯ್ ಮುಚ್ಚೆ ಬಾಯಿ. ಅವರು ಅಧಿಕಾರಿ, ಅವರನ್ನ ಏಕವಚನದಲ್ಲಿ ಮಾತಾಡೋಷ್ಟು ಸೊಕ್ಕ ನಿನ್ಗೆ? ಅವರು ನಿನಗೆ ಅಧಿಕಾರಿ ಇರ್ಬೋದು, ನನಗಲ್ಲ. ಒಂದು ನಿಮಿಷ ಬನ್ನಿ. ಅವಳ ಹತ್ರ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ಅವಳೇ ವಿಷ ಹಾಕೊಂಡು ಕೊಲೆ ಮಾಡಿರೋದು ಅಂತ ಒಪ್ಕೊಳ್ಳೋರ್ಗೂ ಬಿಡಬೇಡಿ. ಅಕಸ್ಮಾತ್ ಅವಳು ನಿಮ್ಮ ತಾಳ್ಮೆಗೆ ಸ್ಪಂದಿಸ್ಲಿಲ್ಲ ಅಂದರೆ ಗೊತ್ತಲ್ವಾ? ಸರಿ ಮೇಡಮ್. ಒಟ್ಟಿನಲ್ಲಿ ನಮ್ಮ ಸತ್ಯ ನಮಗೆ ಗೊತ್ತಾಗಬೇಕು. ಹೇಳು, ನೀನೇ ತಾನೇ ಅಮ್ಮನವ್ರ ವೇಷ ಹಾಕೊಂಡು ಕೊಲೆಗಳನ್ನು ಮಾಡಿದ್ದು? ಹೇಳಿದ್ ಕೇಳಿಸ್ತಾ ಇಲ್ವಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಇಲ್ಲ, ನನಗೂ ಈ ಕೊಲೆಗೂ ಯಾವುದು ಸಂಬಂಧ ಇಲ್ಲ. ಇದೇ ಸತ್ಯ, ಇದೊಂದೇ ಸತ್ಯ. ಸುಮ್ಮನೆ ಹಠ ಮಾಡಬೇಡ. ಹೋಗ್ಲಿ, ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ನೀನು ನನ್ನ ಮುಂದೆ ಸತ್ಯ ಹೇಳದೇ ಇದ್ರು ನಿನ್ನ ಕೈ ಬೆರಳುಗಳು ನಿನ್ನನ್ನು ಕಾಪಾಡೋದಿಲ್ಲ. ನೀನು ಎಷ್ಟು ಬೇಗ ಸತ್ಯ ಒಪ್ಕೋತೀಯೋ ಅಷ್ಟು ಬೇಗ ನಿನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತೀರ್ಮಾನ ಮಾಡ್ತಾರೆ ನಿನಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅಂತ. ನನಗೆ ಯಾಕಾಗತ್ತೆ ಶಿಕ್ಷೆ? ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ? ಸರಿ ಬಿಡು, ನೀನು ಹಿಂಗೆ ಹಠ ಮಾಡ್ತಾ ಇದ್ರೆ ಇಲ್ಲೇ ಕೊಳಿತಾ ಬಿದ್ದಿರ್ತೀಯ. ನಿನ್ನ ಕೈ ಬೆರಳುಗಳೇ ನಿನ್ನನ್ನು ಜೈಲಿಗೆ ಕರ್ಕೊಂಡು ಹೋಗುತ್ತೆ. ನನ್ನ ಕೈ ಬೆರಳುಗಳ ಇವೇನ್ ಮಾಡಿದಾವೆ? ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಕೈ ಬೆರಳಿನ ಅಚ್ಚು, ತ್ರಿಶೂಲದ ಮೇಲಿರೋ ಬೆರಳಿನ ಅಚ್ಚು ಎರಡು ಒಂದೇ ಅಂತ ಸಾಬೀತಾಗುತ್ತೆ. ವಿಶಾಲಮ್ಮ ಬನ್ನಿಲಿ. ನಾನು ಬರೋಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಬಾ. ಅಮ್ಮ ತ್ರಿಪುರ ಸುಂದ್ರಿ, ನಾನು ಈ ಪಾತಾಳ ಲೋಕಕ್ಕೆ ಬಂದು ಏನಾಗಿದೆ ನೋಡು. ಒಂದ್ ಕಡೆ ಕಣ್ದೃಷ್ಟಿ ಇಲ್ಲ, ಇನ್ನೊಂದ್ ಕಡೆ ಪ್ರಾಣ ಕಿತ್ಕೊಂಡು ಹೋಗೋಷ್ಟು ಹಶ್ವಾಗ್ತಿದೆ. ತಾತ ತಾತ, ನಿಮ್ಮ ಹತ್ರ ಏನಾದ್ರು ಒಂಚೂರು ತಿನ್ನಕ್ಕಿದ್ರೆ ಕೊಡಿ, ನಂಗೆ ಹಶ್ವ ತಡಿಯಕ್ ಆಗ್ತಿಲ್ಲ. ಕ್ಷಮಿಸ್ಬಿಡು ಮಗು, ನಿನ್ನ ಹೊಟ್ಟೆ ತುಂಬಾ ತಿನ್ನೋಕೆ ಏನಾದ್ರೂ ಕೊಡ್ಬೇಕು ಅಂತ ನನಗೂ ಅನ್ನಿಸ್ತದೆ. ಆದ್ರೆ ದುರಾದೃಷ್ಟ ನನ್ನ ಬಳಿ ಏನೂ ಇಲ್ಲ. ಹಣ್ಣಿಲ್ದೇ ಇರೋ ಮರಕ್ಕೆ ಕಣ್ಣಿಲ್ದೇ ಇರೋ ಗಿಣಿ ಬಂದು ಕೂತಂತಾಗಿದೆ ನಮ್ಮ ಪರಿಸ್ಥಿತಿ. ಅಯ್ಯೋ, ಈ ಹೊಟ್ಟೆ ಹಶ್ವಿಗೆ ಏನಾದ್ರು ದಾರಿ ತೋರ್ಸು ತಾಯಿ. ಅಣ್ಣ ಅಣ್ಣ ಅಣ್ಣ, ಕಣ್ಣಂತೂ ಕಾಣಿಸ್ತಿಲ್ಲ, ತಿನ್ನಕ್ಕೇನಾದ್ರು ಕೊಡೋಣ ಅಣ್ಣ. ಏ ಹುಡ್ಗಿ, ಯಾಕಂಗೆ ಕೂಕೋತಾ ಇದೆಯಾ? ಅವೆಲ್ಲ ಕೊಟ್ಟು ಸಾಕಾಗಿಲ್ವ ನಿಂಗೆ? ನಮ್ಮ ಹತ್ರ ಇರೋದೇ ಇದು, ತಗೋ ತಿನ್ನು, ತಗೋ. ಇದೇನಿದು ಇಷ್ಟು ಮೆತ್ತಾಗಿದೆಯಲ್ಲ?
ಅಂದ್ರೆ ಬೀಜ ತಿಂದ್ರೆ ಕಣ್ದೃಷ್ಟಿ ಹೋಗುತ್ತೆ, ಹಣ್ಣು ತಿಂದ್ರೆ ಮತ್ತೆ ಕಣ್ದೃಷ್ಟಿ ವಾಪಸ್ ಬರುತ್ತೆ. ಎಂತ ಶಕ್ತಿ ಇದೆಯಪ್ಪ ಈ ಹಣ್ಣಲ್ಲಿ. ನಂಗೆ ಮತ್ತೆ ಕಣ್ದೃಷ್ಟಿ ವಾಪಸ್ ಬಂದಿದೆ. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಇಲ್ಲ ಮಗು, ನನ್ ಗಮನ ಎಲ್ಲ ದೇವ್ರನ್ನ ಪ್ರಾರ್ಥಿಸೋ ಕಡೆಗೆ ಇತ್ತು. ಹೇಗಾದ್ರೂ ಮಾಡಿ ಈ ಹಸುವು ಮತ್ತು ಕುರುಡರಿಂದ ಪಾರ್ ಮಾಡಪ್ಪ ಅಂತ ಕೇಳ್ಕೋತಿದ್ದೆ. ಏನಾದ್ರೂ ಪವಾಡ ಮಾಡು ಅಂತ ಆ ಭಗವಂತನಲ್ಲಿ ಬೇಡ್ಕೋತಿದ್ದೆ. ಏನ್ ಹೇಳ್ದೆ ನೀನು? ತಾತ, ನಿಜವಾಗ್ಲೂ ನಿನ್ ಬೇಡಿಕೆನ ಆ ಭಗವಂತ ಈಡೇರಿಸಿದಾನೆ ತಾತ. ಇಲ್ಲಿ ನಿಜವಾಗ್ಲೂ ಪವಾಡ ನಡೀತು. ಏನ್ ಹೇಳ್ತಿದ್ಯಾ ಮಗು? ಎಲ್ಲಿ ಏನ್ ಪವಾಡ ನಡೀತು? ಇಲ್ಲ ತಾತ, ನನ್ ಕಣ್ಮುಂಡೆನೆ ನಡೀತು. ನಿಮ್ ಕೋರಿಕೆನ ಭಗವಂತ ಈಡೇರಿಸಿದಾನೆ ತಾತ. ಹೌದಾ? ವಿವರಿಸು ಮಗು ಬೇಗ, ಕುತೂಹಲ ಹೆಚ್ಚಾಗ್ತಿದೆ. ಇರಿ, ಇನ್ನೊಂದ್ಸಲ ಪರೀಕ್ಷಿಸ್ತಾನೆ. ತಗೊಳ್ಳಿ ಮೇಡಮ್. ಓ, ಏನೋ ಸಮಾಚಾರ ತಂದಿದ್ದೀರಾ? ಮುಖ್ಯವಾದ ಪತ್ರ ತಂದಿರೋ ಹಾಗೆ ಇದೆ. ಹೌದು ಮೇಡಮ್, ಫೋರೆನ್ಸಿಕ್ ಲ್ಯಾಬ್ ಇಂದ ಫಲಿತಾಂಶ ಬಂದಿದೆ. ಅಬ್ಬಾ, ಅಂತೂ ಬಂತಲ್ಲ. ಇದಕ್ಕೋಸ್ಕರನೇ ಕಾಯ್ತಿದ್ದೆ ನಾನು. ಇದೇನ್ರಿ, ಫಲಿತಾಂಶ ಈ ರೀತಿ ಬಂದಿದೆ? ಹೌದು ಮೇಡಮ್. ಏನಂದ್ರು ಫೋರೆನ್ಸಿಕ್ ಆಫೀಸರು? ಅವ್ರು ಕಳಿಸಿರೋ ಫಲಿತಾಂಶ 100ಕ್ಕೆ 100 ಸರಿಯಾಗಿದೆ ಅಂತ ಹೇಳಿ ಕಳಿಸಿದ್ದಾರೆ ಮೇಡಮ್. ಅಲ್ಲಿಗೆ ತ್ರಿಶೂಲದ ಮೇಲಿರೋ ಬೆರಳಚ್ಚು ನಮ್ ಸುಪರ್ದಿಲಿರೋ ಕಲ್ಯಾಣಿ ಬೆರಳಚ್ಚು ಬೇರೆ ಬೇರೆ ಅಂತ ಆಯ್ತು. ಹೌದು ಮೇಡಮ್. ಅಲ್ಲಿಗೆ ಈ ಕೊಲೆಗಳನ್ನ ಮಾಡಿರೋದು ಕಲ್ಯಾಣಿ ಅಲ್ಲ ಅಂತಾಯ್ತು. ಈ ಫಲಿತಾಂಶ ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ ಮೇಡಮ್. ಇವಳಿ ಕೊಲೆಗಳು ಮಾಡಿಲ್ಲ ಅಂತಾದ್ರೆ ಇನ್ಯಾರು ಈ ಕೊಲೆಗಳನ್ನ ಮಾಡಿರೋದು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಇದರಿಂದನೇ ಚಮತ್ಕಾರ ನಡೀತಾ ಇರೋದು. ತಾತ, ತಾತ, ನಾವು ತಿಂತಿರೋ ಬೀಚದಲ್ಲೇ ಇಷ್ಟೆಲ್ಲ ಸಮಸ್ಯೆ ನಡೀತಾ ಇರೋದು. ಹೌದಾ? ಅದ್ ಹೇಗೆ ಹೇಳ್ತೀಯಾ? ಹೂ ತಾತ, ನಂಗೆ ಈಗಲೇ ಗೊತ್ತಾಗಿದ್ದು. ಒಂದು ನಿಮಿಷ ರೀ, ಅಣ್ಣನ್ ಕರೀತೀನಿ. ಅಣ್ಣ, ಅಣ್ಣ.
ಏನಿನ್ ರಗಳೆ, ನಮ್ಮ ಲೋಕದಲ್ಲಿ ತಿನ್ನಕ್ಕಿರೋದು ಈ ಬೀಜಗಳು ಮಾತ್ರ. ಹಸು ಹಸು ಅಂತ ಬೊಬ್ಬೆ ಹೊಡ್ಕೋಬೇಡ. ಬೇಕಿದ್ರೆ ಇದೆ ತಿನ್ನು, ಇಲ್ಲಾರ ಬಿಡು. ಅಣ್ಣ ನೀನ್ ಒಬ್ನ ಮಾತಾಡ್ತಿದ್ರೆ ನಾನ್ ಯಾವಾಗ ಮಾತಾಡು? ಸ್ವಲ್ಪ ನಾನು ಹೇಳೋದು ಕೇಳಿಸ್ಕೊ. ಆಯ್ತು, ಏನ್ ಬೇಕು ಹೇಳು. ಅಣ್ಣ ನೀನಾಗ್ಲೇ ಒಂದಿಷ್ಟು ಬೀಜದ್ದಕ್ಕೆ ಈ ತರ ಹಣ್ಣು ಕೊಟ್ಟಿಯಲ್ಲ, ನಂಗೆ ಅದ್ ಬೇಕೀಗ ತಿನ್ನಕ್ಕೆ. ಏನು ಹಣ್ಣು ಬೇಕಾ ನಿಂಗೆ ತಿನ್ನಕ್ಕ? ಹ್ಞೂ ಅಣ್ಣ, ಅದು ತುಂಬಾ ರುಚಿಯಾಗಿದೆ. ಮುಚ್ಚು ಬಾಯ್. ಏನ್ ತಲೆ ಕೆಟ್ಟಿದ್ಯಾ? ಯಾರು ಆ ಹಣ್ಣ ತಿನ್ಬಾರ್ದು. ಯಾಕೆ ತಿನ್ಬಾರ್ದು? ಅದು ನಿಜವಾಗ್ಲೂ ತುಂಬಾ ರುಚಿಯಾಗಿದೆ, ಅದ್ ನಂಗೆ ತಂದ್ಕೊಡಿ. ಅಯ್ಯೋ, ಆ ಹಣ್ಣ ನಾನು ಖಂಡಿತ ತಂದ್ಕೊಡಲ್ಲ. ನಮ್ಮ ಲೋಕದಲ್ಲಿ ಆ ಹಣ್ಣು ತಿನ್ನೋದನ್ನ ನಿಷೇಧ ಮಾಡಿದ್ದಾರೆ. ನಿಷೇಧನಾ? ಯಾಕೆ? ನಮ್ಮ ನಾಯಕರು ಈ ಹಣ್ಣ ತಿನ್ಬಾರ್ದು ಅಂತ ಆದೇಶ ಹೊರಡಿಸಿದ್ರು. ಅವತ್ತಿಂದ ಅಪ್ಪಿ ತಪ್ಪಿಯೂ ಕೂಡ ನಾವ್ಯಾರು ಈ ಹಣ್ಣ ತಿಂದಿಲ್ಲ, ಬರೀ ಬೀಜ ಮಾತ್ರ ತಿಂತಾ ಇರೋದು. ಹೌದಾ? ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಇದಕ್ಕೆ ಬೇರೆ ಮಾರ್ಗನೇ ಹುಡುಕ್ಬೇಕು. ಹೋಗ್ಲಿ ಬಿಡಿ, ನಿಮ್ ಪದ್ಧತಿ ಪ್ರಕಾರನೇ ಮಾಡಿ. ಆದ್ರೆ ನಂಗೊಂದ್ ಸಹಾಯ ಬೇಕಲ್ಲ ನಿಮ್ಮಿಂದ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ದಯವಿಟ್ಟು. ನೋಡೋಣ, ಮೊದಲು ಏನ್ ಸಹಾಯ ಬೇಕು ಅಂತ ಕೇಳು. ಏನಿಲ್ಲ, ನಾನ್ ನಿಮ್ ನಾಯಕರ ಜೊತೆ ಮಾತಾಡ್ಬೇಕು, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಇಲ್ಲ ಇಲ್ಲ, ನಮ್ಮ ನಾಯಕರು ನಿನ್ನ ವಿಚಾರದಲ್ಲಿ ಮುಂದಿನ ಆದೇಶದವರೆಗೂ ಈ ಕಾರಾಗಾರದೊಳಗೆ ಕೂಡಾಕ್ಬೇಕು ಅಂತ ಹೇಳಿದ್ದಾರೆ. ಅದ್ ನಂಗೆ ಗೊತ್ತು, ಆದ್ರೆ ಅದು ತುಂಬಾ ತುರ್ತಾದ ವಿಷಯ, ನಾನು ಅವ್ರ ಹತ್ರ ಹೇಳಲೇಬೇಕು. ಇದು ಅವ್ರಿಗೆ ಉಪಕಾರ ಆಗುವಂತ ವಿಷಯ. ದಯವಿಟ್ಟು ನಾನು ಅವ್ರ ಜೊತೆ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಸತ್ಯವಾಗ್ಲೂ ನಿಮ್ಗೆ ನಾನು ಯಾವತ್ತಂತೂ ಮಾಡಲ್ಲ, ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಅಯ್ಯಯ್ಯೋ, ಬೇಡ ಬೇಡ, ಪ್ರಮಾಣ ಗಿಮಾಣ ಏನು ಬೇಡ. ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೋ ನಾನೇ ನೋಡ್ತೀನಿ. ನಮ್ಮ ನಾಯಕ ತೀರ್ಮಾನ ಅಂತಿಮ. ಅವರೇ ನಿನ್ನ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ, ಆಯ್ತಾ? ಆಯ್ತು, ಪ್ರಯತ್ನ ಪಡಿ. ಅದು ಕಣ್ಣಿನ ವಿಷಯ ಅಂತೇಳಿ ಅವ್ರು ನಿಜವಾಗ್ಲೂ ಒಪ್ಕೊಂತಾರೆ. ಸರಿ. ಮನುಷ್ಯನ ಥರ ಇರೋ ಹುಡುಗಿ ಯಾವಾಗ ತಗೊಳಕೊಂಡ್ಲೋ ಏನಪ್ಪ, ತುಂಬ ಅವಳಿಗೆ ಕೊಡ್ತಿದ್ದಾಳೆ. ಮಗು, ಏನಮ್ಮ ಮಾತಾಡಬೇಕು ನೀನು ನಾಯಕರ ಜೊತೆ? ಗೊತ್ತಾಗ